ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಡಿಸ್ಕಷನನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಮೊದಲು ತಿಳಿದುಕೊಳ್ಳೋಣ. ಶ್ರೀ ಅರಬಿಂದೋ ಘೋಷ್ ಅವರ ಬಗ್ಗೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಗುರುತಿಸಬೇಕಾಗಿತ್ತು. ಆಪ್ಷನ್ಗಳಲ್ಲಿ ಈ ಅರಬಿಂದೋ ಘೋಷ್ ಅವರು ಸಿಂಥೆಸಿಸ್ ಆಫ್ ಯೋಗ ಅನ್ನುವ ಕೃತಿಯನ್ನು ಬರೆದಿದ್ದಾರೆ ಅಂತ ಇದೆ. ಆಪ್ಷನ್ 2, 150ನೇ ಜನ್ಮದಿನವನ್ನು 2022ರಲ್ಲಿ ಆಚರಿಸಲಾಯಿತು ಅಂತ ಇದೆ. ಇವರು ಅಲಿಪುರ್ ಬಾಂಬ್ ಪ್ರಕರಣದಲ್ಲಿ ಭಾಗಿಯಾದಂತಹ ಒಂದು ಆರೋಪದ ಮೇಲೆ ಜೈಲಿಗೆ ಇವರನ್ನು ಹಾಕಲಾಗಿತ್ತು ಅಂತ 3ನೇ ಸ್ಟೇಟ್ಮೆಂಟ್ ಇದ್ದು, 4ನೇ ಆಪ್ಷನ್ನಲ್ಲಿ ಮೇಲಿನ ಯಾವುದೂ ಇಲ್ಲ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 4, ಈ ಮೇಲಿನ ಯಾವುದೂ ಅಲ್ಲ. ಅಂದರೆ ಈ ಮೇಲೆ ನೀಡಲಾದಂತಹ 3 ಸ್ಟೇಟ್ಮೆಂಟ್ಗಳು ಶ್ರೀ ಅರಬಿಂದೋ ಘೋಷ್ ಅವರ ಬಗ್ಗೆ ಸರಿಯಾದಂತಹ ಸ್ಟೇಟ್ಮೆಂಟ್ಗಳಾಗಿವೆ. ಮೊದಲನೇದು, ಶ್ರೀ ಅರಬಿಂದೋ ಘೋಷ್ ಅವರು ಸಿಂಥೆಸಿಸ್ ಆಫ್ ಯೋಗ ಅನ್ನುವ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಮತ್ತು 2022ನೇ ವರ್ಷದಲ್ಲಿ ಅರಬಿಂದೋ ಘೋಷ್ ಅವರ 150ನೇ ಜನ್ಮದಿನವನ್ನು ಆಚರಿಸಲಾಯಿತು ಮತ್ತು ಈ ಶ್ರೀ ಅರಬಿಂದೋ ಘೋಷ್ ಅವರು ಅಲಿಪುರ್ ಬಾಂಬ್ ಪ್ರಕರಣದಲ್ಲಿ ಭಾಗಿಯಾದಂತಹ ಒಂದು ಆರೋಪದ ಮೇಲೆ ಇವರನ್ನು ಜೈಲಿಗೆ ಹಾಕಲಾಗಿತ್ತು. ಸೊ ಈ 3 ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿವೆ. ಆದರೆ ಈ 4ನೇ ಆಪ್ಷನ್ ಏನಿದೆ, ಮೇಲಿನ ಯಾವುದೂ ಅಲ್ಲ ಅಂತಂದರೆ ಮೇಲಿನ ಯಾವುದೂ ಕೂಡ ತಪ್ಪಾಗಿಲ್ಲ ಅಂತ ಇದೆ. ಸೊ ಆಪ್ಷನ್ 4 ಈಸ್ ರೈಟ್ ಆನ್ಸರ್. 1910ರವರೆಗೆ ಸಕ್ರಿಯ ರಾಜಕೀಯದಲ್ಲಿ ತೊಡಗಿದ್ದಂತಹ ರಾಷ್ಟ್ರ ಹೋರಾಟದಲ್ಲಿ ಭಾಗವಹಿಸಿದಂತಹ ಶ್ರೀ ಅರಬಿಂದೋ ಘೋಷ್ ಅವರು ಒಬ್ಬ ಪ್ರಸಿದ್ಧವಾದಂತಹ ಕ್ರಾಂತಿಕಾರಿ ಮತ್ತು ರಾಷ್ಟ್ರೀಯತಾವಾದಿಯಾಗಿದ್ದರು. 1910ರ ನಂತರ ಅಂದರೆ ಜೈಲಿನಿಂದ ಹೊರಬಂದ ನಂತರ ಇವರು ರಾಜಕೀಯವನ್ನು ತೊರೆದು ಫ್ರೆಂಚ್ ವಸಾಹತುವಾದಂತಹ ಪುದುಚೇರಿಯಲ್ಲಿ ಆಶ್ರಮವನ್ನು ತೆರೆದು ಶ್ರೀ ಅರಬಿಂದೋ ಘೋಷ್ ಅವರು ಆಧ್ಯಾತ್ಮಿಕ ಬೋಧನೆಯನ್ನು ಪ್ರಾರಂಭ ಮಾಡ್ತಾರೆ. ಸೊ ದ್ಯಾಟ್ ವಾಸ್ ಅಬೌಟ್ ಶ್ರೀ ಅರಬಿಂದೋ ಘೋಷ್. ಇವರ 150ನೇ ಜನ್ಮದಿನವನ್ನು 2022ರಲ್ಲಿ ರೀಸೆಂಟಾಗಿ ಆಚರಿಸಲಾಗಿತ್ತು. ಹೀಗಾಗಿ ಶ್ರೀ ಅರಬಿಂದೋ ಘೋಷ್ ಅವರ ಬಗ್ಗೆ ನಾವು ಒಂದು ಆರ್ಟಿಕಲ್ನಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಸೊ ಆಪ್ಷನನ್ನು ಕರೆಕ್ಟಾಗಿ ಆನ್ಸರ್ ಮಾಡಿದಂಥ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾರಿ. ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ಭಾರತ ಮತ್ತು ಚೀನಾದ ನಡುವೆ ಮೇಲಿಂದ ಮೇಲೆ ಸಂಘರ್ಷಕ್ಕೆ ಕಾರಣವಾಗ್ತಾ ಇದ್ದಂತಹ ಈ ಒಂದು ಡೋಕ್ಲಾಮ್ ಅನ್ನುವ ಪ್ರದೇಶ ಭಾರತದಲ್ಲಿ ಎಲ್ಲಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಅರುಣಾಚಲ್ ಪ್ರದೇಶ್, ಆಪ್ಷನ್ 2 ಹಿಮಾಚಲ್ ಪ್ರದೇಶ್, ಆಪ್ಷನ್ 3 ಸಿಕ್ಕಿಂ, ಆಪ್ಷನ್ 4 ಲದಾಖ್ ಅಂತ ಇದೆ. ಸೊ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಇದರ ಕರೆಕ್ಟ್ ಆನ್ಸರನ್ನು ತಿಳಿದುಕೊಳ್ಳೋಣ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ, ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಲೊಕೇಟ್ ಆಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಉತ್ತರಾಖಂಡ್, ಆಪ್ಷನ್ 2 ಉತ್ತರ ಪ್ರದೇಶ್, ಆಪ್ಷನ್ 3 ಮಹಾರಾಷ್ಟ್ರ ಅಥವಾ ಆಪ್ಷನ್ 4 ಕರ್ನಾಟಕ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 1, ಈ ಕಾರ್ಬೆಟ್ ಅನ್ನುವ ರಾಷ್ಟ್ರೀಯ ಉದ್ಯಾನವನ ಅಥವಾ ಹುಲಿ ಸಂರಕ್ಷಿತ ಪ್ರದೇಶ ಉತ್ತರಾಖಂಡದಲ್ಲಿ ಲೊಕೇಟ್ ಆಗಿದೆ. ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಮೊದಲಿಗೆ ಈ ಕಾರ್ಬೆಟ್ ಟೈಗರ್ ರಿಸರ್ವ್ ಅಥವಾ ಹುಲಿ ಸಂರಕ್ಷಿತ ಪ್ರದೇಶದ ಕುರಿತಾದಂತಹ ನ್ಯೂಸ್ ಯಾಕೆ ಬಂದಿತ್ತು ಅಥವಾ ಕಾಂಟೆಕ್ಸ್ಟ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದಾದರೆ, ಸುಪ್ರೀಂ ಕೋರ್ಟ್ನಿಂದ ಇತ್ತೀಚೆಗೆ ಈ ಹುಲಿ ಮೀಸಲು ಪ್ರದೇಶವಾದಂತಹ ಕಾರ್ಬೆಟ್ ಟೈಗರ್ ರಿಸರ್ವ್ನಲ್ಲಿ ಯಾವುದೇ ರೀತಿಯಾದಂತಹ ನಿರ್ಮಾಣದ ಚಟುವಟಿಕೆಗಳು ಅಥವಾ ಬಿಲ್ಡಿಂಗ್ ಆ್ಯಕ್ಟಿವಿಟೀಸ್ಗಳನ್ನು ನಡೆಸಬಾರದು ಅಂತ ನಿಷೇಧವನ್ನು ಸುಪ್ರೀಂ ಕೋರ್ಟ್ನಿಂದ ನೀಡಲಾಗಿದೆ. ಸೊ ಹೀಗಾಗಿ ಕಾರ್ಬೆಟ್ ಟೈಗರ್ ರಿಸರ್ವ್ ನ್ಯೂಸ್ನಲ್ಲಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮೊದಲಿಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನು ಅಂತಂದರೆ, ಈ ಕಾರ್ಬೆಟ್ ಟೈಗರ್ ರಿಸರ್ವ್ ಎಲ್ಲಿದೆ ಅಂತಂದರೆ ಉತ್ತರಾಖಂಡದಲ್ಲಿದೆ. ಸರಿಯಾದ ಉತ್ತರ ಉತ್ತರಾಖಂಡದಲ್ಲಿ ಈ ಕಾರ್ಬೆಟ್ ಟೈಗರ್ ರಿಸರ್ವ್ ಲೊಕೇಟ್ ಆಗಿದೆ. ಇತ್ತೀಚೆಗೆ ನಡೆದಂತಹ ಕೆಲವೊಂದಿಷ್ಟು ಚಟುವಟಿಕೆಗಳು ಏನು ಅಂತಂದರೆ, ಈ ಹುಲಿ ಸಫಾರಿ ಅಥವಾ ಟೈಗರ್ ಸಫಾರಿಯನ್ನು ಸ್ಥಾಪನೆ ಮಾಡುವಂತಹ ಉದ್ದೇಶದಿಂದ ಅಕ್ರಮವಾಗಿ ಈ ಒಂದು ಕಾರ್ಬೆಟ್ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ನಿರ್ಮಾಣಗಳನ್ನು ಅಥವಾ ಬಿಲ್ಡಿಂಗ್ಸ್ಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಸೊ ಹೀಗಾಗಿ ಈ ಸುಪ್ರೀಂ ಕೋರ್ಟ್ನಿಂದ ಈ ಒಂದು ಆದೇಶವನ್ನು ಹೊರಡಿಸಿ ಇಲ್ಲಿ ಯಾವುದೇ ರೀತಿಯಾದಂತಹ ನಿರ್ಮಾಣದ ಚಟುವಟಿಕೆಗಳನ್ನು ಮಾಡಬಾರದು ಅಂತ ನಿಷೇಧವನ್ನು ಜಾರಿಗೊಳಿಸಲಾಗಿದೆ. ಸೊ ಹೀಗಾಗಿ ಈ ಕಾರ್ಬೆಟ್ ಟೈಗರ್ಸ್ ರಿಸರ್ವ್ ಬಗ್ಗೆ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ನೋಡೋದಾದರೆ,
ಉತ್ತರಾಖಂಡದ ನೈನಿತಾಲ್ ಅನ್ನುವ ಜಿಲ್ಲೆಯಲ್ಲಿ ಈ ಕಾರ್ಬೆಟ್ ಟೈಗರ್ ರಿಸರ್ವ್ ಲೊಕೇಟ್ ಆಗಿದೆ. ಇಲ್ಲಿ ಹರಿಯುವಂತಹ ಪ್ರಮುಖವಾದಂತಹ ನದಿಗಳು ಯಾವುವು ಅಂತಂದರೆ ರಾಮಗಂಗಾ, ಸೋನಾ ನದಿ, ಪಲೈನ್, ಮಂಡಲ್ ಮತ್ತು ಕೋಸಿ ಅಂತಹ ಪ್ರಮುಖವಾದಂತಹ ನದಿಗಳು ಈ ಕಾರ್ಬೆಟ್ ಟೈಗರ್ ರಿಸರ್ವ್ನಲ್ಲಿ ಹರಿಯುವುದನ್ನು ನಾವು ಕಾಣಬಹುದಾಗಿದೆ. ಸೊ ಈ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಅಂತ ಕೂಡ ಇದನ್ನು ಕರೀತಾರೆ ಮತ್ತು ಈ ಸೋನಾನಾಡಿ ವನ್ಯಜೀವಿ ಅಭಯಾರಣ್ಯ ಕೂಡ ಈ ಕಾರ್ಬೆಟ್ ಟೈಗರ್ ರಿಸರ್ವ್ನ ಒಂದು ಬಫರ್ ಪ್ರದೇಶವಾಗಿದೆ. ಬಫರ್ ಪ್ರದೇಶ ಅಂತಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ ಈ ಕೋರ್ ಸಂರಕ್ಷಿತ ಪ್ರದೇಶ ಅಂದರೆ ಸುರಕ್ಷಿತವಾದಂತಹ ಮೀಸಲು ಪ್ರದೇಶ ಏನಿರುತ್ತೆ ಅದರಿಂದ ಹೊರಗಡೆ ಇರುವಂತಹ ಕೆಲವೊಂದಿಷ್ಟು ಪ್ರದೇಶವನ್ನು ಬಫರ್ ಪ್ರದೇಶ ಅಂತ ಕರೆಯಲಾಗುತ್ತದೆ. ಈ ಬಫರ್ ಪ್ರದೇಶ ಒಂದು ಟ್ರಾನ್ಸಿಷನ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದು ಈ ಸಂರಕ್ಷಿತ ಪ್ರದೇಶ ಮತ್ತು ಸಾಮಾನ್ಯ ಪ್ರದೇಶಗಳ ನಡುವಿನ ಒಂದು ಟ್ರಾನ್ಸಿಷನ್ ಏರಿಯಾ ಆಗಿ ಇದು ಕೆಲಸವನ್ನು ಮಾಡುತ್ತೆ. ಸೊ ಹೀಗಾಗಿ ಈ ಒಂದು ಸಂರಕ್ಷಿತ ಪ್ರದೇಶಕ್ಕೆ ಈ ಬಫರ್ ಪ್ರದೇಶ ಏನಿರುತ್ತೆ ಒಂದು ಸುರಕ್ಷತೆಯನ್ನು ಒದಗಿಸಿಕೊಡುತ್ತದೆ. ಸೊ ಹೀಗಾಗಿ ಯಾವುದೇ ರೀತಿಯಾದಂತಹ ಈ ರಿಸರ್ವ್ಗಳು ಅಥವಾ ಸಂರಕ್ಷಿತ ಪ್ರದೇಶಗಳ ಸುತ್ತಲೂ ಕೂಡ ಬಫರ್ ಏರಿಯಾವನ್ನು ನಿರ್ಮಾಣ ಮಾಡಲಾಗಿರುತ್ತದೆ. ಸೊ ಆ ಒಂದು ಪ್ರದೇಶದಲ್ಲಿ ಹೆಚ್ಚಿನ ಈ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಆಕ್ಟಿವಿಟೀಸ್ಗಳನ್ನು ನಡೆಸಬಾರ್ದು ಅಂತ ಸರ್ಕಾರದಿಂದ ಆಗಿರಬಹುದು ಅಥವಾ ಸುಪ್ರೀಂ ಕೋರ್ಟ್ನಿಂದ ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ಸ್ಗಳನ್ನು ಹೇರಲಾಗಿರುತ್ತದೆ. ಸೊ ಇನ್ನು ಕಾರ್ಬೆಟ್ ಟೈಗರ್ ರಿಸರ್ವ್ನಲ್ಲಿ ಕಂಡುಬರುವಂತಹ ಕೆಲವೊಂದಿಷ್ಟು ಪ್ರಮುಖ ಸಸ್ಯಗಳು ಯಾವುವು ಅಂತಂದರೆ ಸಾಮಾನ್ಯವಾಗಿ ನಿತ್ಯ ಹರಿದ್ವರ್ಣದ ಗಿಡಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದ್ದು ಸಾಲ್, ಸೀಶಮ್, ಕಂಜುಗಳಂತಹ ಕೆಲವೊಂದಿಷ್ಟು ಪ್ರಮುಖವಾದಂತಹ ಮರಗಳನ್ನು ಈ ಕಾರ್ಬೆಟ್ ಪರ್ವತ ಶ್ರೇಣಿಯಲ್ಲಿ ನಾವು ಕಾಣಬಹುದಾಗಿದೆ. ಇನ್ನು ಇಲ್ಲಿ ಕಂಡುಬರುವಂತಹ ಪ್ರಮುಖ ಪ್ರಾಣಿಗಳು ಅಂತಂದರೆ ಹುಲಿ, ಚಿರತೆ, ಆನೆ, ಹಾಗ್ ಡೀರ್ ಅಥವಾ ಹಂದಿ ಜಿಂಕೆ, ಮಚ್ಚೆಯುಳ್ಳಂತಹ ಜಿಂಕೆ, ಸಾಂಬಾರ್ ಇತ್ಯಾದಿ ಆದಂತಹ ಸಸ್ತನಿ ಪ್ರಾಣಿಗಳನ್ನು ಕೂಡ ನಾವು ಇಲ್ಲಿ ಪ್ರಮುಖವಾಗಿ ಕಾಣಬಹುದಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, ಕಾರ್ಬೆಟ್ ಟೈಗರ್ ರಿಸರ್ವ್ ಅಥವಾ ಹುಲಿ ಸಂರಕ್ಷಿತ ಪ್ರದೇಶ ಉತ್ತರಾಖಂಡದಲ್ಲಿ ಲೊಕೇಟ್ ಆಗಿದೆ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ QRSAM ಅಂತಂದರೆ ಕ್ವಿಕ್ ರಿಯಾಕ್ಷನ್ ಸರ್ಫೇಸ್ ಟು ಏರ್ ಮಿಸೈಲ್ ಅಂತಂದರೆ ತ್ವರಿತವಾಗಿ ಪ್ರತಿಕ್ರಿಯೆಯನ್ನು ಮಾಡುವಂತಹ ಮೇಲ್ಮೆಯಿಂದ ಗಾಳಿಗೆ ಗುರಿಯನ್ನು ಭೇದಿಸುವಂತಹ ಒಂದು ಕ್ಷಿಪಣಿ QRSAM ಅಂತ ಇದನ್ನು ಕರೆಯಲಾಗುತ್ತೆ. ಸೊ ಈ ಒಂದು QRSAM ಅನ್ನುವ ಮಿಸೈಲನ್ನು ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿದಂತಹ ಸಂಸ್ಥೆ ಯಾವುದು ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಇಸ್ರೋ, ಆಪ್ಷನ್ 2 CDAC, ಆಪ್ಷನ್ 3 HAL ಅಥವಾ ಆಪ್ಷನ್ 4 DRDO ಅಂತ ಇದೆ. ಸರಿಯಾದ ಉತ್ತರ ನಮಗೆಲ್ಲ ಗೊತ್ತಿರುವ ಹಾಗೆ ಈ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ DRDO ಸಂಸ್ಥೆಯಿಂದ ಸಾಮಾನ್ಯವಾಗಿ ಈ ಕ್ಷಿಪಣಿಗಳನ್ನು ಡೆವಲಪ್ ಮಾಡಲಾಗುತ್ತೆ. ಸೊ ಈ QRSAM ಅನ್ನುವ ಕ್ಷಿಪಣಿಯನ್ನು ಕೂಡ ಈ ಒಂದು DRDO ಸಂಸ್ಥೆಯಿಂದ ಡೆವಲಪ್ ಮಾಡಲಾಗಿದೆ. ಮುಖ್ಯವಾಗಿ ರೀಸೆಂಟಾಗಿ ಈ ಒಂದು ಕ್ವಿಕ್ ರಿಯಾಕ್ಷನ್ ಸರ್ಫೇಸ್ ಟು ಏರ್ ಮಿಸೈಲ್ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಅರ್ಥ ಮಾಡ್ಕೊಳ್ಳೋದಾದರೆ ಸೇನೆಯಿಂದ ಪಡೆದುಕೊಳ್ಳಲಾದಂತಹ ಕೆಲವೊಂದಿಷ್ಟು ಇನ್ಪುಟ್ಸ್ಗಳಿಂದ ಅವುಗಳನ್ನು ಅಳವಡಿಕೆ ಮಾಡುವುದರೊಂದಿಗೆ ಈ DRDO ಅಥವಾ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯಿಂದ ಈ QRSAM ಅನ್ನುವ ಒಂದು ಕ್ಷಿಪಣಿಯನ್ನು ಅಪ್ಗ್ರೇಡ್ ಮಾಡಲಾಗ್ತಾ ಇದೆ. ಅದರ ಒಂದು ಪರೀಕ್ಷೆಯನ್ನು ಮಾಡಲು ಸಿದ್ಧವಾಗಿದೆ ಈ ಒಂದು ಕ್ಷಿಪಣಿ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ QRSAMನ ಕುರಿತಾದಂತಹ ಈ ಕ್ಷಿಪಣಿಯ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಇರುವುದೇನು ಅಂದರೆ ಈ ಒಂದು QRSAMನ ಫುಲ್ ಫಾರ್ಮನ್ನು ಕೇಳ್ಬೋದು ಅಥವಾ ಈ ಒಂದು ಕ್ಷಿಪಣಿಯನ್ನು ಡೆವಲಪ್ ಮಾಡಿದಂತಹ ಸಂಸ್ಥೆ ಯಾವುದು ಅಂತ ಕೇಳಿದರೆ DRDO ಅಥವಾ ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂತ ಈ DRDO ಸಂಸ್ಥೆಯನ್ನು ಗುರುತಿಸಲಾಗುತ್ತೆ. ಅದರಿಂದ ಈ ಕ್ವಿಕ್ ರಿಯಾಕ್ಷನ್ ಸರ್ಫೇಸ್ ಟು ಏರ್ ಮಿಸೈಲನ್ನು ಡೆವಲಪ್ ಮಾಡಲಾಗಿದೆ, ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡಲಾಗಿದೆ. ಇನ್ನು ಈ ಒಂದು ಕ್ಷಿಪಣಿಯ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ತಿಳ್ಕೊಳ್ಳೋದಾದರೆ ಆಗಲೇ ಡಿಸ್ಕಸ್ ಮಾಡಲಾದ ಹಾಗೆ ಇದು ಒಂದು ಸಣ್ಣ ಶ್ರೇಣಿಯ ಅಂತಂದರೆ ಕಡಿಮೆ ದೂರದ ಒಂದು ಟಾರ್ಗೆಟ್ಸ್ಗಳನ್ನು ಗುರಿಗಳನ್ನು ಭೇದಿಸಬಲ್ಲಂತಹ ಮೇಲ್ಮೆಯಿಂದ ವಾಯು ಅಥವಾ ಗಾಳಿಗೆ ಹಾರಬಲ್ಲಂತಹ ಕ್ಷಿಪಣಿ ಈ ಒಂದು ಮಿಸೈಲ್ ಸಿಸ್ಟಮ್ ಆಗಿದೆ. ಇದು ಶಸ್ತ್ರಸಜ್ಜಿತ ಕಾಲಮ್ಗಳನ್ನು ಈ ಒಂದು ಇಮೇಜ್ನಲ್ಲಿ ನೋಡುವಂತೆ ಈ ಒಂದು ಮಿಸೈಲನ್ನು ಡೆವಲಪ್ ಮಾಡಲಾಗಿದ್ದು ಆಕಾಶದಲ್ಲಿ ಬರುವಂತಹ ವೈರಿ ಯುದ್ಧ ವಿಮಾನಗಳನ್ನು ಭೇದಿಸುವಂತಹ ವೈಮಾನಿಕ ದಾಳಿಗಳಿಂದ ಸಂರಕ್ಷಿಸುವಂತಹ ಒಂದು ಸಿಸ್ಟಮನ್ನು ಈ ಒಂದು QRSAM ಅನ್ನುವ ಕ್ಷಿಪಣಿ ಹೊಂದಿದೆ. ಸೊ ಅಷ್ಟೇ ಅಲ್ಲದೆ ಈ ಒಂದು ಇಮೇಜ್ನಲ್ಲಿ ಕಾಣುವಂತೆ ಈ ಮೊಬೈಲ್
ಮೊಬೈಲ್ ಸಿಸ್ಟಮ್ ಅಂತಂದರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸುಲಭವಾಗಿ ಸ್ಥಳಾಂತರಿಸಲು ಅವಕಾಶ ಮಾಡಿಕೊಡುವಂತಹ ಮೊಬೈಲ್ ಪ್ಲ್ಯಾಟ್ಫಾರ್ಮ್ ಅಂದರೆ ಒಂದು ಸಣ್ಣ ವಾಹನದ ಮೂಲಕ ಕೂಡ ಈ ಒಂದು ಕ್ಷಿಪಣಿಯನ್ನು ಹೊತ್ತೊಯ್ಯುವಂತಹ ಒಂದು ಅನುಕೂಲವನ್ನು ಈ ಒಂದು ಕ್ವಿಕ್ ರಿಯಾಕ್ಷನ್ ಸರ್ಫೇಸ್ ಟು ಏರ್ ಮಿಸೈಲ್ ಮಾಡಿಕೊಡುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ಆಗಲೇ ತಿಳಿಸಿದ ಹಾಗೆ ಈ ಗಾಳಿಯಲ್ಲಿ ಸಾಗುವಂತಹ ಒಂದು ವೈರಿ ಯುದ್ಧ ವಿಮಾನಗಳು ಆಕ್ರಮಣ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಪ್ರದೇಶವನ್ನು ರಕ್ಷಿಸುವಂತಹ ನಿಟ್ಟಿನಲ್ಲಿ ವಾಯು ರಕ್ಷಣೆಯನ್ನು ಒದಗಿಸುವಂತಹ ಸಾಮರ್ಥ್ಯವನ್ನು ಈ ವಾಯು ಕ್ಷಿಪಣಿ ಹೊಂದಿದೆ. ಇದರ ವ್ಯಾಪ್ತಿ ಏನು ಅಂತಂದರೆ ಸಾಮಾನ್ಯವಾಗಿ 30 ಕಿಲೋಮೀಟರ್ಗಳಷ್ಟು ದೂರದ ಗುರಿಗಳನ್ನು ಭೇದಿಸಬಲ್ಲಂತಹ ಒಂದು ಸಾಮರ್ಥ್ಯ ಈ ಕ್ವಿಕ್ ರಿಯಾಕ್ಷನ್ ಸರ್ಫೇಸ್ ಟು ಏರ್ ಮಿಸೈಲ್ ಹೊಂದಿದ್ದು, ಸಿಂಗಲ್ ಸ್ಟೇಜ್ ಸಾಲಿಡ್ ರಾಕೆಟ್ ಮೋಟರ್ನೊಂದಿಗೆ ಇದು ತನ್ನ ಕೆಲಸವನ್ನು ಆಪರೇಷನನ್ನು ಕೈಗೊಳ್ಳುತ್ತದೆ. ಸುಮಾರು 6 ಗುರಿಗಳನ್ನು ಏಕಕಾಲಕ್ಕೆ ಲಾಂಚ್ ಮಾಡುವಂತಹ ಒಂದು ಕೆಪಾಸಿಟಿ ಕೂಡ ಈ ಒಂದು ಕ್ಷಿಪಣಿ ಹೊಂದಿದೆ. ಅಂದರೆ ಅಟ್ ಎ ಟೈಮ್ 6 ಕಾಲಮ್ಗಳನ್ನು ಈ ಒಂದು ಕ್ಷಿಪಣಿಯ ಒಂದು ಸಿಸ್ಟಮ್ನಲ್ಲಿ ವೆಪನ್ ಸಿಸ್ಟಮ್ನಲ್ಲಿ ಅಳವಡಿಸಲಾಗಿದ್ದು, ಅಟ್ ಎ ಟೈಮ್ 6 ಕ್ಷಿಪಣಿಗಳನ್ನು ಲಾಂಚ್ ಮಾಡುವಂತಹ ಒಂದು ಸಾಮರ್ಥ್ಯ ಈ ಒಂದು ಮಿಸೈಲ್ಗೆ ಅಳವಡಿಸಲಾಗಿದೆ. ಸೊ ದ್ಯಾಟ್ ವಾಸ್ ಅಬೌಟ್ ಕ್ವಿಕ್ ರಿಯಾಕ್ಷನ್ ಸರ್ಫೇಸ್ ಟು ಏರ್ ಮಿಸೈಲ್. ಇದನ್ನು ಲಾಂಚ್ ಮಾಡಿದಂತಹ ಅಥವಾ ಡೆವಲಪ್ ಮಾಡಿದಂತಹ ಸಂಸ್ಥೆ ಭಾರತದ DRDO ಆಗಿದೆ. ಇನ್ನು ಮುಂದಿನ ಆರ್ಟಿಕಲ್ PM ಕುಸುಮ್ ಅನ್ನುವ ಯೋಜನೆಯ ಕುರಿತಾದಂತಹ ಪ್ರಶ್ನೆಯಾಗಿದೆ. ಸೌರ ನೀರಾವರಿ ಯೋಜನೆಯಾದಂತಹ ಈ ಒಂದು PM ಕುಸುಮ್ ಅನ್ನುವ ಯೋಜನೆಯನ್ನು ಯಾವ ವರ್ಷದಲ್ಲಿ ಪ್ರಾರಂಭ ಮಾಡಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ 2016, ಆಪ್ಷನ್ 2 2019, 2022 ಅಥವಾ 2023 ಅಂತ ಇದೆ ಆಪ್ಷನ್ಗಳು. ಸರಿಯಾದ ಉತ್ತರ ಆಪ್ಷನ್ 2 2019ನೇ ಇಸವಿಯಲ್ಲಿ ಈ ಪ್ರಧಾನಮಂತ್ರಿ ಕುಸುಮ್ ಯೋಜನೆಯನ್ನು, ಸೌರ ನೀರಾವರಿ ಯೋಜನೆಯನ್ನು ಪ್ರಾರಂಭ ಮಾಡಲಾಯಿತು. ಸೊ ಆಪ್ಷನ್ 2 ಈಸ್ ರೈಟ್ ಆನ್ಸರ್. ರೀಸೆಂಟಾಗಿ ಈ PM ಕುಸುಮ್ಗೆ ಸಂಬಂಧಪಟ್ಟಂತಹ ನ್ಯೂಸ್ ಏನು ಬಂದಿತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ 2022ರ ವೇಳೆಗೆ ಗ್ರಾಮೀಣ ಭಾರತದಲ್ಲಿ ಸುಮಾರು 30,000 ಮೆಗಾವ್ಯಾಟ್ಗಳಷ್ಟು ಸೌರ ವಿದ್ಯುತ್ನ ಸಾಮರ್ಥ್ಯವನ್ನು ಸ್ಥಾಪನೆ ಮಾಡಬೇಕು ಅಂತ ಒಂದು ಗುರಿಯನ್ನು ಸರ್ಕಾರದಿಂದ ಹಮ್ಮಿಕೊಳ್ಳಲಾಗಿತ್ತು. ಆದರೆ 2022 ಕಂಪ್ಲೀಟ್ ಆಗಿದ್ದು ಈ PM ಕುಸುಮ್ನ ಒಂದು ಯೋಜನೆಯಡಿಯಲ್ಲಿ ಇಷ್ಟು ಪ್ರಮಾಣದ ಸೌರ ವಿದ್ಯುತ್ ಸಾಮರ್ಥ್ಯವನ್ನು ಸ್ಥಾಪಿಸಲು ಫೇಲ್ ಆಗಿದೆ. ಸೊ ಹೀಗಾಗಿ ಆ ಒಂದು ಗಡುವನ್ನು ಅಂತಂದರೆ ಆ ಒಂದು ಟಾರ್ಗೆಟನ್ನು ಮಾರ್ಚ್ 2026ರ ವೇಳೆಗೆ ಪೋಸ್ಟ್ಪೋನ್ ಮಾಡಲಾಗಿದೆ, ಆ ಒಂದು ಟಾರ್ಗೆಟ್ ಡೇಟನ್ನು ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ PM ಕುಸುಮ್ ಅನ್ನುವ ಯೋಜನೆಯ ನ್ಯೂಸ್ನಲ್ಲಿರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಈಗ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಈ PM ಕುಸುಮ್ ಅನ್ನುವ ಯೋಜನೆಯ ಫುಲ್ ಫಾರ್ಮ್ ಏನು, ಇದರ ವಿಸ್ತೃತ ರೂಪ ಏನು ಅಂತ ಅರ್ಥ ಮಾಡ್ಕೊಳ್ಳೋದಾದರೆ, ಪ್ರಧಾನಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ತಮ್ ಮಹಾಭಿಯಾನ್ ಅನ್ನೋದು ಇದರ ಫುಲ್ ಫಾರ್ಮ್ ಆಗಿದೆ. PM ಕುಸುಮ್ ಯೋಜನೆ ಇದರ ಫುಲ್ ಫಾರ್ಮ್ ಏನು ಅಂತಂದರೆ, ಪ್ರಧಾನಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ತಮ್ ಮಹಾಭಿಯಾನ್ ಅನ್ನುವುದು ಇದರ ಫುಲ್ ಫಾರ್ಮ್ ಆಗಿದೆ. 2019ನೇ ಇಸವಿಯಲ್ಲಿ ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಮುಖ್ಯವಾಗಿ ಈ ಸೋಲಾರ್ ಪವರ್ ಪ್ಲಾಂಟ್ಗಳನ್ನು ಅಂತಂದರೆ ಈ ಗ್ರಾಮೀಣ ಪ್ರದೇಶಗಳಲ್ಲಿ ನೀರಾವರಿಯನ್ನು ಕಲ್ಪಿಸುವಂತಹ ಒಂದು ಸೋಲಾರ್ ಪಂಪ್ಸೆಟ್ಗಳನ್ನು ಅಳವಡಿಸುವಂತಹ ನೀರಾವರಿಯನ್ನು ಈ ಸೌರಶಕ್ತಿಯ ಮುಖಾಂತರ ಒದಗಿಸುವಂತಹ ಯೋಜನೆ PM ಕುಸುಮ್ ಅನ್ನುವ ಯೋಜನೆಯಾಗಿದೆ. ಅಷ್ಟೇ ಅಲ್ಲದೆ ಫಲವತ್ತತೆಯನ್ನು ಹೊಂದಿಲ್ಲದೇ ಇರುವಂತಹ ಭೂಮಿಗೆ ನೀರಾವರಿಯನ್ನು ಒದಗಿಸಿ ರೈತರಿಗೆ ತಮ್ಮ ಆದಾಯವನ್ನು ಹೆಚ್ಚಾಗಿ ಉತ್ಪಾದನೆ ಮಾಡುವಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಲಾಂಚ್ ಮಾಡಲಾದಂತಹ ಯೋಜನೆ PM ಕುಸುಮ್ ಅನ್ನುವ ಯೋಜನೆ ಆಗಿದೆ. ಆಗಲೇ ತಿಳಿಸಿದ ಹಾಗೆ ಹಗಲಿನ ಸಂದರ್ಭದಲ್ಲಿ ಅಂತಂದರೆ ಈ ಸೌರಶಕ್ತಿ ಅವೈಲೇಬಲ್ ಆಗಿರುವಂತಹ ಹಗಲಿನ ಸಂದರ್ಭದಲ್ಲಿ ಆ ಒಂದು ಸೋಲಾರ್ ಎನರ್ಜಿಯನ್ನು ಸ್ಟೋರ್ ಮಾಡಿ ಇಟ್ಟುಕೊಂಡು ಆ ಒಂದು ಎನರ್ಜಿಯನ್ನು ಆಕ್ಸೆಸ್ ಮಾಡುವಂತಹ ನಿಟ್ಟಿನಲ್ಲಿ ವಿಶ್ವಾಸಾರ್ಹವಾದಂತಹ ಒಂದು ನೀರಾವರಿ ಯೋಜನೆಯನ್ನು ಸೌರ ಶಕ್ತಿಯ ಮುಖಾಂತರ ಒದಗಿಸುವಂತಹ ಯೋಜನೆ PM ಕುಸುಮ್ ಯೋಜನೆಯಾಗಿದ್ದು, ಇದರಿಂದ ಈಗ ಸದ್ಯಕ್ಕೆ ರೈತರಿಗೆ ನೀಡಲಾಗ್ತಾ ಇರುವಂತಹ ವಿದ್ಯುತ್ತಿನ ಕಡಿತ ಅಂತಂದರೆ ವಿದ್ಯುತ್ತಿನ ಸಬ್ಸಿಡಿಗಳನ್ನು ಕಡಿಮೆ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಮತ್ತು ಈ ಕೃಷಿಯಿಂದ ಉತ್ಪಾದನೆಯಾಗುವಂತಹ ಕಾರ್ಬನ್ ಅಥವಾ ಇಂಗಾಲವನ್ನು ಅದರ ಉತ್ಪಾದನೆಯನ್ನು ಕಡಿಮೆ ಮಾಡುವುದು ಮತ್ತು ಡಿಕಾರ್ಬನೈಸ್ ಮಾಡುವಂತಹ ಉದ್ದೇಶಗಳನ್ನು ಈ PM ಕುಸುಮ್ ಅನ್ನುವ ಯೋಜನೆ ಹೊಂದಿದೆ. ಸಾಮಾನ್ಯವಾಗಿ ಇದರಲ್ಲಿ 3 ಘಟಕಗಳನ್ನಾಗಿ ಡಿವೈಡ್ ಮಾಡಲಾಗಿದ್ದು, ಮೊದಲನೇ ಘಟಕದಲ್ಲಿ ಅಂದರೆ ಯೂನಿಟ್ ಎ ಅಲ್ಲಿ 2 ಮೆಗಾವ್ಯಾಟ್ಗಳಷ್ಟು ಸಾಮರ್ಥ್ಯದ ಪ್ರತ್ಯೇಕವಾದಂತಹ ಸ್ಥಾವರಗಳನ್ನು ರೈತರ ಭೂಮಿಯಲ್ಲಿ ಸಣ್ಣ ಸೌರ ವಿದ್ಯುತ್ ಸ್ಥಾವರಗಳ ಸ್ಥಾಪನೆಯನ್ನು ಮಾಡುವುದು, ಒಟ್ಟಾರೆಯಾಗಿ 10,000 ಮೆಗಾವ್ಯಾಟ್ಗಳಷ್ಟು ಸೌರ ಸಾಮರ್ಥ್ಯವನ್ನು ಇನ್ಸ್ಟಾಲ್ ಮಾಡುವಂತಹ ಯೋಜನೆ
ಈ ಒಂದು ಯೂನಿಟ್ ಎ ಯಲ್ಲಿ PM ಕುಸುಮ್ ಯೋಜನೆಯ ಅಡಿಯಲ್ಲಿ ಮಾಡಲಾಗಿತ್ತು. ಇನ್ನು ಎರಡನೇ ಯೂನಿಟ್ನಲ್ಲಿ ಈ ಕೃಷಿ ಪಂಪ್ಗಳನ್ನು ಅಂದರೆ ಸೌರ ವಿದ್ಯುತ್ ಚಾಲಿತವಾದಂತಹ ಕೃಷಿ ಪಂಪ್ಗಳನ್ನು ಸುಮಾರು 20 ಲಕ್ಷ ಸ್ವತಂತ್ರವಾದಂತಹ ಈ ಪಂಪ್ಸೆಟ್ಗಳನ್ನು ಅಳವಡಿಸುವುದು ಈ PM ಕುಸುಮ್ ಯೋಜನೆಯ ಘಟಕ 2 ಅಥವಾ ಘಟಕ ಬಿ ಈ ಒಂದು ಯೋಜನೆ ಅಡಿಯಲ್ಲಿ ಮಾಡಲಾಗಿತ್ತು. ಸೊ ಇನ್ನು ಘಟಕ ಸಿ 15 ಲಕ್ಷ ಗ್ರಿಡ್ ಸಂಪರ್ಕಿತವಾದಂತಹ ಕೃಷಿ ಪಂಪ್ಗಳನ್ನು ಸೌರೀಕರಣ ಮಾಡುವುದು. ಸದ್ಯಕ್ಕೆ ಇರುವಂತಹ ಪಂಪ್ಸೆಟ್ಗಳನ್ನು ವಿದ್ಯುತ್ತಿನ ಮುಖಾಂತರ ಚಲಿಸ್ತಾ ಇರುವಂತಹ ಈ ಒಂದು ಪಂಪ್ಸೆಟ್ಗಳನ್ನು ಸೌರಶಕ್ತಿಯನ್ನು ಉಪಯೋಗಿಸಿಕೊಂಡು ಚಲಿಸುವಂತೆ ಮಾಡುವಂತಹ ಒಂದು ಪರಿವರ್ತನೆಯನ್ನು ಟ್ರಾನ್ಸಿಷನನ್ನು ಗ್ರಿಡನ್ನು ಸಂಪರ್ಕಪಡಿಸುವುದು ಈ ಒಂದು PM ಕುಸುಮ್ನ ಘಟಕ ಸಿಯ ಮುಖ್ಯ ಉದ್ದೇಶ ಆಗಿದೆ. ಸೊ ಇನ್ನು ಈ PM ಕುಸುಮ್ ಅನ್ನುವ ಈ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸುವಂತಹ ಸಂಸ್ಥೆ ಯಾವುದು ಅಥವಾ ಒಂದು ಸಚಿವಾಲಯ ಯಾವುದು ಅಂತಂದರೆ ಹೊಸ ಮತ್ತು ನವೀಕರಿಸಬಹುದಾದಂಥ ಇಂಧನ ಸಚಿವಾಲಯ, ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂಯಬಲ್ ಎನರ್ಜಿ. ಈ ಒಂದು ಸಚಿವಾಲಯದ ಅಡಿಯಲ್ಲಿ ಈ PM ಕುಸುಮ್ ಅನ್ನುವ ಯೋಜನೆಯನ್ನು ಈ ಸೌರಶಕ್ತಿಯಿಂದ ಉತ್ಪಾದನೆಯಾದಂತಹ ಈ ವಿದ್ಯುತ್ತಿನಿಂದ ನೀರಾವರಿಯನ್ನು ಒದಗಿಸುವಂತಹ ಒಂದು ಯೋಜನೆ PM ಕುಸುಮ್ ಅನ್ನುವ ಯೋಜನೆ ಆಗಿದೆ. ಸದ್ಯಕ್ಕೆ 2022 ಒಳಗೆ ಈ ಒಂದು ಟಾರ್ಗೆಟನ್ನು ಅಚೀವ್ ಮಾಡಬೇಕಾಗಿತ್ತು. ಆದರೆ ಟಾರ್ಗೆಟನ್ನು ಅಚೀವ್ ಮಾಡದೇ ಇರುವುದರಿಂದ 2026 ಈ ಒಂದು PM ಕುಸುಮ್ ಯೋಜನೆಯ ಟಾರ್ಗೆಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ ಅಥವಾ ವಿಸ್ತರಿಸಲಾಗಿದೆ ಅಂತ ನಾವು ತಿಳ್ಕೊಂಡ್ವಿ ಕಾಂಟೆಕ್ಸ್ಟ್ನಲ್ಲಿ. ಸೊ ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ, ಈ ಬಾಹ್ಯಾಕಾಶ ಸಂಶೋಧನೆಗೆ ಸಂಬಂಧಪಟ್ಟಂತಹ ಯೋಜನೆ ನಿಸಾರ್ ಅನ್ನುವ ಪ್ರಾಜೆಕ್ಟನ್ನು ಈ ಕೆಳಗಿನ ಯಾವ ಸಂಸ್ಥೆಯ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾಗ್ತಾ ಇದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಅಥವಾ ಯುರೋಪಿನ ಸ್ಪೇಸ್ ಏಜೆನ್ಸಿ, ಆಪ್ಷನ್ 3 ನಾಸಾ, ಆಪ್ಷನ್ 4 ನಾಸಾ ಮತ್ತು ಇಸ್ರೋ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 4 ಭಾರತದ ಇಸ್ರೋ ಮತ್ತು ಅಮೆರಿಕದ ನಾಸಾ ಈ ಎರಡೂ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗಳ ಒಂದು ಜಂಟಿಯಾಗಿ ಅಭಿವೃದ್ಧಿಪಡಿಸಲಾಗ್ತಾ ಇರುವಂತಹ ಯೋಜನೆಯ ಹೆಸರು ನಿಸಾರ್ ಅನ್ನುವ ಯೋಜನೆಯಾಗಿದೆ. ಸೊ ಹೀಗಾಗಿ ಈ ಒಂದು ಯೋಜನೆಯ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ನಾವು ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಈ ನಿಸಾರ್ ಅನ್ನುವ ಯೋಜನೆ ರೀಸೆಂಟಾಗಿ ನ್ಯೂಸ್ನಲ್ಲಿ ಯಾಕೆ ಬಂದಿತ್ತು ಅಂತ ಕರೆಕ್ಟಾಗಿ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಈ ಅಮೆರಿಕದ ಕ್ಯಾಲಿಫೋರ್ನಿಯಾದಿಂದ ಆ ಒಂದು ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಒಂದು ಜೆಟ್ ಪ್ರೊಪಲ್ಷನ್ ಲ್ಯಾಬೊರೇಟರಿಯಿಂದ ಈ ಕಾರ್ಗೋ ಕಂಟೈನರ್ ವಿಮಾನವನ್ನು ಭಾರತಕ್ಕೆ ಈ ನಿಸಾರ್ ಅನ್ನುವ ಪ್ರಾಜೆಕ್ಟ್ನ ಅಡಿಯಲ್ಲಿ ರವಾನೆ ಮಾಡಲಾಗ್ತಾ ಇದೆ. ಸೊ ಹೀಗಾಗಿ ಆ ಒಂದು ಸಂದರ್ಭದಲ್ಲಿ ಆದಂತಹ ಒಂದು ಸಮಾರಂಭದ ಒಂದು ಕಾರಣಕ್ಕಾಗಿ ನಿಸಾರ್ ಅನ್ನುವ ಯೋಜನೆ ನ್ಯೂಸ್ನಲ್ಲಿ ಬಂದಿತ್ತು. ಇದರ ಫುಲ್ ಫಾರ್ಮ್ ಏನು ಅಂತ ತಿಳ್ಕೊಳ್ಳೋದಾದರೆ, ಆಗಲೇ ತಿಳಿಸಿದ ಹಾಗೆ ನಾಸಾ ಮತ್ತು ಇಸ್ರೋ ಈ ಎರಡೂ ಸಂಸ್ಥೆಗಳಿಂದ ಜಂಟಿಯಾಗಿ ಅಭಿವೃದ್ಧಿಪಡಿಸಲಾಗ್ತಾ ಇರುವಂತಹ ಈ ಒಂದು ಪ್ರಾಜೆಕ್ಟ್ನ ಫುಲ್ ಫಾರ್ಮ್ ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಅಂತ ನಿಸಾರ್ ಅನ್ನುವ ಫುಲ್ ಫಾರ್ಮ್ ಆಗಿದೆ. ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರೇಡಾರ್ ನಿಸಾರ್ನ ಫುಲ್ ಫಾರ್ಮ್ ಆಗಿದೆ. ಸೊ ಭಾರತ ಮತ್ತು ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗಳು ಜಂಟಿಯಾಗಿ ಅಭಿವೃದ್ಧಿಪಡಿಸ್ತಾ ಇರುವಂತಹ ಈ ಒಂದು ಅರ್ತ್ ಅಬ್ಸರ್ವೇಟರಿ ಸ್ಯಾಟಲೈಟ್ ಆಗಿದೆ. ಇದು ಲೋ ಅರ್ತ್ ಆರ್ಬಿಟ್ ಸ್ಯಾಟಲೈಟ್ ಅಂತ. ಸೊ ಭೂಮಿಯನ್ನು ಅಬ್ಸರ್ವ್ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಎರಡೂ ಸಂಸ್ಥೆಗಳು ಜಂಟಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವೆ. ಸುಮಾರು 2800 ಕಿಲೋಗ್ರಾಂಗಳಷ್ಟು ತೂಕದ SUV ಗಾತ್ರದ ಉಪಗ್ರಹವಾಗಿ ಈ ಒಂದು ನಿಸಾರನ್ನು ಉಡಾವಣೆ ಮಾಡುವಂತಹ ಒಂದು ಪ್ರಾಜೆಕ್ಟನ್ನು ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಇದರ ಮುಖ್ಯ ಉದ್ದೇಶ ಏನು ಅಂತ ತಿಳ್ಕೊಳ್ಳೋದಾದರೆ, ಆಗಲೇ ತಿಳಿಸಿದ ಹಾಗೆ ಲೋ ಅರ್ತ್ ಆರ್ಬಿಟ್ ಅಥವಾ ಭೂಮಿಯನ್ನು ಅತಿ ಕಡಿಮೆ ಎತ್ತರದಿಂದ ಅಬ್ಸರ್ವ್ ಮಾಡುವಂತಹ ಒಂದು ಸ್ಯಾಟಲೈಟ್ ಈ ನಿಸಾರ್ ಅನ್ನುವ ಸ್ಯಾಟಲೈಟ್ ಆಗಿದೆ. ಭೂಮಿಯಲ್ಲಿ ಬದಲಾಗ್ತಾ ಇರುವಂತಹ ಈ ಪರಿಸರ ವ್ಯವಸ್ಥೆಗಳನ್ನು ಅಬ್ಸರ್ವ್ ಮಾಡುವುದು ಮತ್ತು ಬದಲಾವಣೆ ಆಗ್ತಾ ಇರುವಂತಹ ಡೈನಾಮಿಕ್ ಸರ್ಫೇಸಸ್ಗಳನ್ನು, ಅದರಲ್ಲೂ ಕೂಡ ಮುಖ್ಯವಾಗಿ ಈ ಐಸ್ ಕವರ್ಸ್ಗಳನ್ನು ಅಂದರೆ ಈ ಮಂಜುಗಡ್ಡೆಯಿಂದ ಆವೃತವಾದಂತಹ ಪ್ರದೇಶಗಳನ್ನು ಅಬ್ಸರ್ವ್ ಮಾಡುವುದು, ಸಾಮಾನ್ಯವಾಗಿ ಈ ಜೀವರಾಶಿಗಳನ್ನು ಅಬ್ಸರ್ವ್ ಮಾಡುವುದು, ನೈಸರ್ಗಿಕ ಅಪಾಯಗಳ ಒಂದು ಮುನ್ಸೂಚನೆಯನ್ನು ಕೊಡುವುದು, ಸಮುದ್ರ ಮಟ್ಟದ ಏರಿಕೆಯಂತಹ ಕೆಲವೊಂದಿಷ್ಟು ಫೆನಾಮಿನಾನ್ಗಳನ್ನು ಅಬ್ಸರ್ವ್ ಮಾಡುವುದು, ಅಂತರ್ಜಲದ ಕುರಿತಾದಂತಹ ಮಾಹಿತಿಯನ್ನು ಒದಗಿಸುವಂತಹ ಸಾಕಷ್ಟು ಮಲ್ಟಿಪರ್ಪಸ್ ಪ್ರಾಜೆಕ್ಟ್ ಆಗಿ ಈ ಒಂದು ನಿಸಾರ್ ಯೋಜನೆಯನ್ನು ಭಾರತ ಮತ್ತು ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗಳು ಅಭಿವೃದ್ಧಿಪಡಿಸ್ತಾ ಇವೆ. ಅಷ್ಟೇ ಅಲ್ಲದೆ ಈ ಒಂದು ನಿಸಾರ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದರೆ, ಪ್ರತಿ 12 ದಿನಗಳಿಗೊಮ್ಮೆ ಕ್ರಮಬದ್ಧವಾಗಿ ಜಾಗತಿಕವಾಗಿ ಭೂಮಿಯ ಮತ್ತು ಮಂಜುಗಡ್ಡೆಯಿಂದ ಆವೃತವಾದಂತಹ ಪ್ರದೇಶಗಳ ಮೇಲ್ಮೆಯನ್ನು ಅಬ್ಸರ್ವ್ ಮಾಡಿ ಅದರಲ್ಲಿ ಆಗುವಂತಹ ಬದಲಾವಣೆಗಳನ್ನು ರೆಕಾರ್ಡ್ ಮಾಡಿ ಸೆಂಡ್
ಮಾಡುವಂತಹ ಒಂದು ಅನುಕೂಲವನ್ನು ಈ ಒಂದು ನಿಸಾರ್ ಅನ್ನುವ ಯೋಜನೆಯಲ್ಲಿ ಮಾಡಲಾಗಿದೆ. ಭಾರತದ ಇಸ್ರೋ ಮತ್ತು ಈ ಅಮೆರಿಕದ ನಾಸಾ ಅನ್ನುವ ಈ ಎರಡು ಬಾಹ್ಯಾಕಾಶ ಸಂಶೋಧನೆ ಸಂಸ್ಥೆಗಳಿಂದ ಅಭಿವೃದ್ಧಿಪಡಿಸಲಾದಂತಹ ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಈ ಒಂದು ಸ್ಯಾಟಲೈಟ್ ಆಗಿದೆ. ಸೊ ಈ ಪಾಯಿಂಟ್ಸ್ಗಳನ್ನು ಕೂಡ ನೀವು ಈ ಭಾರತದ ಸಂಶೋಧನೆ ಅಂದರೆ ಈ ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಆ ತಂತ್ರಜ್ಞಾನದಲ್ಲಿ ಯಾವ ರೀತಿಯಾಗಿ ಭಾರತ ಅಭಿವೃದ್ಧಿಯನ್ನು ಹೊಂದ್ತಾ ಇದೆ ಮತ್ತು ಇತರ ದೇಶಗಳ ಒಂದು ಸಹಭಾಗಿತ್ವದೊಂದಿಗೆ ಯಾವ ರೀತಿಯ ಪ್ರಾಜೆಕ್ಟ್ಗಳನ್ನು ಕೈಗೊಳ್ತಾ ಇದೆ ಅಂತ ಎಸ್ಸೆಗಳಲ್ಲಿ ನೀವು ಕೋಟ್ ಮಾಡ್ಬೋದಾಗಿದೆ. ಸೊ ನೋಟ್ ಮಾಡಿ ಇಟ್ಕೊಳ್ಳಿ, ನಾಸಾ ಮತ್ತು ಇಸ್ರೋದಿಂದ ಡೆವಲಪ್ ಮಾಡಲಾಗ್ತಾ ಇರುವಂಥ ನಿಸಾರ್ ಅನ್ನುವ ಯೋಜನೆಯನ್ನು. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ, ಭೂಕಂಪದ ಪ್ರಮಾಣವನ್ನು ಮ್ಯಾಗ್ನಿಟ್ಯೂಡ್ ಅಂತ ಕರೀತಾರೆ. ಇದನ್ನು ಅಳೆಯಲು ಈ ಕೆಳಗಿನ ಯಾವ ಮಾಪಕವನ್ನು ಬಳಸಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ರಿಕ್ಟರ್ ಮಾಪಕ, ಆಪ್ಷನ್ 2 ಸಿಸ್ಮೋಮೀಟರ್, ಆಪ್ಷನ್ 3 ಮೊಮೆಂಟ್ ಮ್ಯಾಗ್ನಿಟ್ಯೂಡ್ ಸ್ಕೇಲ್ ಮಾಪಕ, ಆಪ್ಷನ್ 4 ಆಯ್ಕೆ 1 ಮತ್ತು 3 ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 4. ಆಪ್ಷನ್ 1 ಮತ್ತು 3 ಕರೆಕ್ಟ್ ಆಗಿವೆ. ಅಂದರೆ ರಿಕ್ಟರ್ ಮಾಪಕ ಮತ್ತು ಮೊಮೆಂಟ್ ಮ್ಯಾಗ್ನಿಟ್ಯೂಡ್ ಸ್ಕೇಲ್ ಈ ಎರಡೂ ಮಾಪಕಗಳನ್ನು ಬಳಸಿಕೊಂಡು ಈ ಭೂಕಂಪದ ಮ್ಯಾಗ್ನಿಟ್ಯೂಡನ್ನು ಅಥವಾ ಪ್ರಮಾಣವನ್ನು ಅಳೆಯುವಂತಹ ಒಂದು ಮಾಪಕವಾಗಿ ಇವುಗಳನ್ನು ಬಳಸಿಕೊಳ್ಳಲಾಗುತ್ತದೆ. ಈ ಕಾಂಟೆಕ್ಸ್ಟನ್ನು ಆಲ್ರೆಡಿ ನೀವು ಅರ್ಥ ಮಾಡ್ಕೊಂಡಿರ್ತೀರಿ. ಇತ್ತೀಚೆಗೆ ಈ ಸಿರಿಯಾದ ಗಡಿ ಭಾಗ ಮತ್ತು ಟರ್ಕಿಯ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಭೀಕರವಾದಂತಹ ಭೂಕಂಪ ಆಗಿದೆ ಅಂತ. ಸೊ ಈ ಮೊಮೆಂಟ್ ಮ್ಯಾಗ್ನಿಟ್ಯೂಡ್ ಸ್ಕೇಲ್ ಅನ್ನುವ ಮಾಪಕದ ಮೂಲಕ ಈ 10 ಸ್ಕೇಲ್ಗಳನ್ನು ಹೊಂದಿದಂತಹ 10 ಯೂನಿಟ್ಗಳನ್ನು ಹೊಂದಿದಂತಹ ಈ ಒಂದು ಮಾಪಕದಲ್ಲಿ ಸುಮಾರು 7.8 ತೀವ್ರತೆಯೊಂದಿಗೆ ಈ ಭೂಕಂಪ ಸಂಭವಿಸಿದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಮೊಮೆಂಟ್ ಮ್ಯಾಗ್ನಿಟ್ಯೂಡ್ ಸ್ಕೇಲ್ ಅಥವಾ ಈ ಒಂದು ಮಾಪಕದ ಕುರಿತಾದಂತಹ ಕೆಲವೊಂದಿಷ್ಟು ಮಾಹಿತಿಗಳನ್ನು, ಈ ಭೂಕಂಪವನ್ನು ಅಳೆಯುವುದಕ್ಕೆ ಬಳಸಲಾಗುವಂತಹ ಇತರ ಕೆಲವೊಂದಿಷ್ಟು ಮಾಪಕಗಳನ್ನು ಕೂಡ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಯಾವ ರೀತಿಯಾಗಿ ಅವುಗಳನ್ನು ಬಳಸಲಾಗುತ್ತೆ ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಅವುಗಳ ನಡುವಿನ ಡಿಫ್ರೆನ್ಸ್ ಏನು ಅಂತ ಕೂಡ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಮುಖ್ಯವಾಗಿ ಈ ಮೊಮೆಂಟ್ ಮ್ಯಾಗ್ನಿಟ್ಯೂಡ್ ಸ್ಕೇಲ್ನಲ್ಲಿ ಆಗಲೇ ಡಿಸ್ಕಸ್ ಮಾಡಿದ ಹಾಗೆ 10 ಯೂನಿಟ್ಗಳನ್ನು ಇದರಲ್ಲಿ ಅಳವಡಿಸಲಾಗಿರುತ್ತದೆ. ಇದರಲ್ಲಿ ಇತ್ತೀಚೆಗೆ 7.8 ತೀವ್ರತೆಯ ಭೂಕಂಪ ಈ ಟರ್ಕಿಯಲ್ಲಿ ಸಂಭವಿಸಿತ್ತು. ಸೊ ಈ ಮೊಮೆಂಟ್ ಮ್ಯಾಗ್ನಿಟ್ಯೂಡ್ ಸ್ಕೇಲ್ನಲ್ಲಿ ಲಾಗಾರಿಥಮಿಕ್ ಸ್ಕೇಲನ್ನು ಅಳವಡಿಸಲಾಗಿದ್ದು, ಇದು ಸಾಮಾನ್ಯವಾಗಿ ಭೂಕಂಪದ ಸಂದರ್ಭದಲ್ಲಿ ಭೂಮಿಯಲ್ಲಿ ಬಿಡುಗಡೆಯಾದಂತಹ ಒಟ್ಟು ಶಕ್ತಿಯ ಪ್ರಮಾಣವನ್ನು ಅಳೆಯುತ್ತದೆ. ಟೋಟಲ್ ಎನರ್ಜಿ ರಿಲೀಸ್ಡ್ ಅಟ್ ದ ಟೈಮ್ ಆಫ್ ಅರ್ಥ್ಕ್ವೇಕ್ ಅದನ್ನು ಮೆಜರ್ ಮಾಡುವಂತಹ ಒಂದು ಕೆಲಸ ಮೊಮೆಂಟ್ ಮ್ಯಾಗ್ನಿಟ್ಯೂಡ್ ಸ್ಕೇಲ್ ಮಾಡಿಕೊಡುತ್ತದೆ. ಸೊ ಸಾಮಾನ್ಯವಾಗಿ ಅತ್ಯಂತ ವಿನಾಶಕಾರಿಯಾದಂತಹ ಭೂಕಂಪ ಅಂತಂದರೆ ಈ 8ಕ್ಕಿಂತ ಹೆಚ್ಚಾದಂತಹ ಪ್ರಮಾಣವನ್ನು ಮ್ಯಾಗ್ನಿಟ್ಯೂಡನ್ನು ಹೊಂದಿದಂತಹ ಒಂದು ಭೂಕಂಪವನ್ನು ಹೆಚ್ಚು ನಿಖರತೆಯಿಂದ ಅಳೆಯುವಂತಹ ಮಾಪಕ ಈ ಮೊಮೆಂಟ್ ಮ್ಯಾಗ್ನಿಟ್ಯೂಡ್ ಸ್ಕೇಲ್ ಆಗಿದೆ. ಸಾಮಾನ್ಯವಾಗಿ ನಾವು ಈ ರಿಕ್ಟರ್ ಸ್ಕೇಲ್ ಬಗ್ಗೆ ತಿಳ್ಕೊಂಡಿರ್ತೇವೆ. ಸೊ ಆ ರಿಕ್ಟರ್ ಸ್ಕೇಲ್ಗೆ ಕಂಪೇರ್ ಮಾಡಿದರೆ ಈ ಹೆಚ್ಚಿನ ವಿನಾಶಕಾರಿಯಾದಂತಹ ಭೂಕಂಪದ ಪರಿಮಾಣವನ್ನು ಅಥವಾ ಮ್ಯಾಗ್ನಿಟ್ಯೂಡನ್ನು ಅಳೆಯಲು ಈ ಮೊಮೆಂಟ್ ಮ್ಯಾಗ್ನಿಟ್ಯೂಡ್ ಸ್ಕೇಲನ್ನು ಬಳಸಲಾಗುತ್ತದೆ. 1970ರ ದಶಕದಲ್ಲಿ ಜಪಾನಿನ ಈ ಭೂಕಂಪ ಶಾಸ್ತ್ರಜ್ಞರಾದಂತಹ ಹಿರೋ ಕನಿಮೋರಿ ಮತ್ತು ಅಮೆರಿಕದ ಭೂಕಂಪ ಶಾಸ್ತ್ರಜ್ಞರಾದಂತಹ ಥಾಮಸ್ ಸಿ ಹ್ಯಾಂಕ್ಸ್ ಅವರಿಂದ ಈ ಮೊಮೆಂಟ್ ಮ್ಯಾಗ್ನಿಟ್ಯೂಡ್ ಸ್ಕೇಲನ್ನು ಡೆವಲಪ್ ಮಾಡಲಾಗಿತ್ತು. ಸಾಮಾನ್ಯವಾಗಿ ಈ ರಿಕ್ಟರ್ ಮ್ಯಾಗ್ನಿಟ್ಯೂಡ್ಗೆ ಕಂಪೇರ್ ಮಾಡಿದರೆ ಈ ಮೊಮೆಂಟ್ ಮ್ಯಾಗ್ನಿಟ್ಯೂಡ್ ಸ್ಕೇಲ್ ಏನಿದೆ ಹೆಚ್ಚಿನ ಪ್ರಮಾಣದ ಅಂದರೆ 8 ಪ್ರಮಾಣಕ್ಕಿಂತ ಈ 8 ಮ್ಯಾಗ್ನಿಟ್ಯೂಡ್ಗಿಂತ ಹೆಚ್ಚಾದಂತಹ ಈ ಭೂಕಂಪಗಳನ್ನು ಅಳೆಯುವುದಕ್ಕೆ ಹೆಚ್ಚು ಅಕ್ಯುರೇಟ್ ಆಗಿ ಈ ಮೊಮೆಂಟ್ ಮ್ಯಾಗ್ನಿಟ್ಯೂಡ್ ಸ್ಕೇಲನ್ನು ನಾವು ಬಳಸ್ತೇವೆ. ಇನ್ನು ರಿಕ್ಟರ್ ಮಾಪಕದ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಅದರ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋದಾದರೆ 1935ರಲ್ಲಿ ಚಾರ್ಲ್ಸ್ ಎಫ್ ರಿಕ್ಟರ್ ಅವರ ಒಂದು ಅನ್ವೇಷಣೆಯಾಗಿ ರಿಕ್ಟರ್ ಮಾಪಕ ಜಾರಿ ಬಂದಿತ್ತು. ಸೊ ಸಾಮಾನ್ಯವಾಗಿ ಈ ಒಂದು ಭೂಕಂಪಗಳನ್ನು ಅಳೆಯುವುದಕ್ಕೆ ಮ್ಯಾಥಮೆಟಿಕಲ್ ಇನ್ಸ್ಟ್ರೂಮೆಂಟ್ ಆಗಿ ಅಂತಂದರೆ ಈ ಗಣಿತದ ಉಪಕರಣವಾಗಿ ಈ ರಿಕ್ಟರ್ ಮಾಪಕವನ್ನು 1935ರಲ್ಲಿ ಡೆವಲಪ್ ಮಾಡಲಾಗಿತ್ತು. ಚಾರ್ಲ್ಸ್ ಎಫ್ ರಿಕ್ಟರ್ ಅಂತ ಅವರ ಹೆಸರಿನ ಮೇಲೆ ಈ ರಿಕ್ಟರ್ ಮಾಪಕಕ್ಕೆ ಆ ಹೆಸರು ಬಂದಿದೆ. ಆಗಲೇ ತಿಳಿಸಿದ ಹಾಗೆ ಈ ಮ್ಯಾಗ್ನಿಟ್ಯೂಡ್ ಆಫ್ ದ ಅರ್ಥ್ಕ್ವೇಕ್ ಅಂದರೆ ಈ ಭೂಕಂಪದ ಪರಿಮಾಣವನ್ನು ಮತ್ತು ಆ ಒಂದು ಭೂಕಂಪದ ಸಂದರ್ಭದಲ್ಲಿ ಭೂಮಿಯಲ್ಲಿ ಡಿಸ್ಚಾರ್ಜ್ ಮಾಡಲಾದಂಥ ಅಥವಾ ಈ ಬಿಡುಗಡೆ ಮಾಡಲಾದಂತಹ ಒಂದು ಶಕ್ತಿಯ ಪ್ರಮಾಣವನ್ನು ಅಳೆಯುವುದಕ್ಕೆ ರಿಕ್ಟರ್ ಮಾಪಕವನ್ನು ಬಳಸಲಾಗುತ್ತದೆ. ಇದರಲ್ಲೂ ಕೂಡ ಮೊಮೆಂಟ್ ಮ್ಯಾಗ್ನಿಟ್ಯೂಡ್ ಸ್ಕೇಲ್ನಲ್ಲಿ ಇರುವಂತಹ 10 ಲಾಗಾರಿಥಮಿಕ್ ಯೂನಿಟ್ಸ್ಗಳನ್ನು ಅಳವಡಿಸಲಾಗಿರುತ್ತದೆ. ಸಾಮಾನ್ಯವಾಗಿ ರಿಕ್ಟರ್ ಮಾಪಕದಿಂದ
5 ಮ್ಯಾಗ್ನಿಟ್ಯೂಡ್ ಅಥವಾ 5 ಪರಿಮಾಣದ ಅರ್ಥಕ್ವೇಕ್ಗಳನ್ನು ಅಥವಾ ಭೂಕಂಪಗಳನ್ನು ಅಳೆಯುವುದಕ್ಕೆ ನಿಖರವಾಗಿ ಈ ಒಂದು ರಿಕ್ಟರ್ ಮಾಪಕವನ್ನು ನಾವು ಬಳಸ್ಬೋದು. ಆದರೆ 5ಕ್ಕಿಂತ ಹೆಚ್ಚಾದಂತಹ ಈ ಮ್ಯಾಗ್ನಿಟ್ಯೂಡನ್ನು ಹೊಂದಿದಂತಹ ಭೀಕರವಾದಂತಹ ಭೂಕಂಪಗಳನ್ನು ಅಳೆಯುವುದಕ್ಕೆ ಮೊಮೆಂಟ್ ಮ್ಯಾಗ್ನಿಟ್ಯೂಡ್ ಸ್ಕೇಲ್ ಏನಿದೆ ಹೆಚ್ಚು ಸಕ್ಷಮವಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ಸಿಸ್ಮೋಮೀಟರ್ ಬಗ್ಗೆ ಕೂಡ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಈ ಸಿಸ್ಮೋಮೀಟರ್ನಲ್ಲಿ ಭೂಕಂಪದ ಪರಿಮಾಣವನ್ನು ಅಂದರೆ ಆ ಒಂದು ಪ್ರದೇಶದಲ್ಲಿ ಬಿಡುಗಡೆಯಾದಂತಹ ಶಕ್ತಿಯನ್ನು ಅಳೆಯಲು ಇದನ್ನು ಬಳಸುವುದಿಲ್ಲ. ನೆನಪಿಟ್ಕೊಳ್ಳಿ, ಸಿಸ್ಮೋಮೀಟರ್ನ ಬಳಕೆ ಏನು ಅಂತಂದರೆ ಸಾಮಾನ್ಯವಾಗಿ ಈ ಭೂಮಿಯ ಕಂಪಿಸುವಿಕೆಯಿಂದ ಶಬ್ದಗಳಿಂದ ಈ ಭೂಮಿ ಏನು ಅಲುಗಾಡುವಂತಹ ಸಂದರ್ಭ ಬರುತ್ತೆ. ಸಾಮಾನ್ಯವಾಗಿ ಭೂಕಂಪಗಳಾದಂತಹ ಸಂದರ್ಭದಲ್ಲಿ ಜ್ವಾಲಾಮುಖಿಗಳು ಸ್ಫೋಟವಾದಂತಹ ಸಂದರ್ಭದಲ್ಲಿ ಮತ್ತು ಮಾನವನ ಕೆಲವೊಂದಿಷ್ಟು ಚಟುವಟಿಕೆಗಳಿಂದ ಸ್ಫೋಟಗಳು ಉಂಟಾದಂತಹ ಸಂದರ್ಭದಲ್ಲಿ ನೆಲ ಅಲುಗಾಡುವಂತಹ ಒಂದು ರೆಕಾರ್ಡನ್ನು ಮಾಡಿಕೊಳ್ಳುವಂತಹ ಮೀಟರ್ ಈ ಸಿಸ್ಮೋಮೀಟರ್ ಆಗಿದೆ. ಈ ಸಾಧನದ ಹೆಸರು ಸಿಸ್ಮೋಮೀಟರ್ ಅಂತ. ಈ ಇಮೇಜ್ನಲ್ಲಿ ಸಿಸ್ಮೋಮೀಟರ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತ ಕೂಡ ನೀವು ನೋಡಬಹುದಾಗಿದೆ. ಈ ಒಂದು ಪೇಪರ್ ರೋಲ್ ಮೇಲೆ ಮಾಡಲಾದಂತಹ ಕೆಲವೊಂದಿಷ್ಟು ಈ ಗ್ರಾಫ್ಗಳ ಮುಖಾಂತರ ಸಿಸ್ಮೋಮೀಟರ್ ಕೆಲಸ ಮಾಡುತ್ತದೆ. ಯಾವ ರೀತಿಯಾಗಿ ಈ ಭೂಕಂಪ ಆದಂತಹ ಅಥವಾ ಜ್ವಾಲಾಮುಖಿ ಸ್ಫೋಟಗಳು ಸಂಭವಿಸಿದಂತಹ ಸಂದರ್ಭದಲ್ಲಿ ಭೂಮಿ ವೈಬ್ರೇಟ್ ಆಗುತ್ತದೆ ಅಥವಾ ಕಂಪಿಸುತ್ತದೆ, ಅದನ್ನು ರೆಕಾರ್ಡ್ ಮಾಡಿ ಈ ಒಂದು ಪೇಪರ್ ಮೇಲೆ ಅಥವಾ ಒಂದು ಪೇಪರ್ ರೋಲ್ ಮೇಲೆ ಈ ಒಂದು ಸಿಸ್ಮೋಮೀಟರ್ ಮಾರ್ಕನ್ನು ಮಾಡುತ್ತದೆ. ಸೊ ಇದರ ಮೂಲಕ ಆ ಒಂದು ವೇವ್ಸ್ಗಳನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸಿಸ್ಮೋಮೀಟರ್ ಈ ರೀತಿಯಾಗಿ ಕೆಲಸವನ್ನು ಮಾಡುತ್ತದೆ. ಸೊ ಈ 3 ಮಾಪಕಗಳ ಕುರಿತಾಗಿ ನಾವು ಈಗ ಡಿಸ್ಕಸ್ ಮಾಡಿದ್ವಿ. ಸಿಸ್ಮೋಮೀಟರ್ ಎದಕ್ಕೆ ಉಪಯೋಗಿಸುತ್ತಾರೆ ಅಂತ, ಮತ್ತು ಈ ಭೂಕಂಪದ ಪರಿಮಾಣಗಳನ್ನು ಒಂದು ಅಳೆಯಲು ಅಥವಾ ಮ್ಯಾಗ್ನಿಟ್ಯೂಡನ್ನು ಅಳೆಯಲು ರಿಕ್ಟರ್ ಮಾಪಕ ಮತ್ತು ಈ ಮೊಮೆಂಟ್ ಮ್ಯಾಗ್ನಿಟ್ಯೂಡ್ ಸ್ಕೇಲನ್ನು ಸಾಮಾನ್ಯವಾಗಿ ಬಳಸ್ತಾರೆ, ಮತ್ತು ಅವುಗಳ ನಡುವಿನ ಡಿಫರೆನ್ಸನ್ನು ಕೂಡ ನಾವು ಈಸಿಯಾಗಿ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂಥ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ನಾವು ಕಾರ್ಬೆಟ್ ಟೈಗರ್ ರಿಸರ್ವ್ ಬಗ್ಗೆ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ಉತ್ತರಾಖಂಡದಲ್ಲಿರುವಂತಹ ಈ ಕಾರ್ಬೆಟ್ ಹುಲಿ ಸಂರಕ್ಷಿತ ಪ್ರದೇಶ ರೀಸೆಂಟಾಗಿ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಭಾರತದ DRDO ಸಂಸ್ಥೆಯಿಂದ ಡೆವಲಪ್ ಮಾಡಲಾದಂತಹ ಈ ಕ್ವಿಕ್ ರಿಯಾಕ್ಷನ್ ಸರ್ಫೇಸ್ ಟು ಏರ್ ಮಿಸೈಲ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ನೀರಾವರಿಯನ್ನು ಸೌರಶಕ್ತಿಯ ಮೂಲಕ ಒದಗಿಸುವಂತಹ PM ಕುಸುಮ್ ಯೋಜನೆಯ ಕುರಿತಾದಂತಹ ಡೀಟೇಲ್ ಇನ್ಫಾರ್ಮೇಷನನ್ನು ಡಿಸ್ಕಸ್ ಮಾಡಿದ್ವಿ. ಅನಂತರದ ಆರ್ಟಿಕಲ್ನಲ್ಲಿ ಭಾರತ ಮತ್ತು ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗಳಿಂದ ಡೆವಲಪ್ ಮಾಡಲಾಗ್ತಾ ಇರುವಂತಹ ನಿಸಾರ್ ಅನ್ನುವ ಈ ಒಂದು ಉಪಗ್ರಹದ ಕುರಿತಾದಂತಹ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ಲಾಸ್ಟ್ ಆರ್ಟಿಕಲ್ನಲ್ಲಿ ಈ ಮೊಮೆಂಟ್ ಮ್ಯಾಗ್ನಿಟ್ಯೂಡ್ ಸ್ಕೇಲ್, ಭೂಕಂಪದ ಪರಿಮಾಣಗಳನ್ನು ಅಳೆಯುವಂತಹ ರಿಕ್ಟರ್ ಸ್ಕೇಲ್, ಮೊಮೆಂಟ್ ಮ್ಯಾಗ್ನಿಟ್ಯೂಡ್ ಸ್ಕೇಲ್ ಮತ್ತು ಸಿಸ್ಮೋಮೀಟರ್ಗಳ ಕುರಿತಾದಂತಹ ಡೀಟೇಲ್ ಇನ್ಫಾರ್ಮೇಷನನ್ನು ಡಿಸ್ಕಸ್ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಎಕ್ಸ್ಟ್ರಾ ಆರ್ಟಿಕಲ್ಸ್ಗಳನ್ನು ಡಿಸ್ಕಸ್ ಮಾಡಿ ಅಂತ ಹೇಳ್ತಾ ಇದ್ದೀರಿ, ಬಟ್ ಈಗ ಡೈಲಿ ನೀವು ಈ ಒಂದು ಡಿಸ್ಕಷನ್ಗಳನ್ನು ಫಾಲೋ ಮಾಡಿ ಕರೆಕ್ಟಾಗಿ ರಿವೈಸ್ ಮಾಡ್ತಾ ಇದ್ದರೆ ಮಂತ್ಲಿ ನಿಮಗೆ ಅರೌಂಡ್ 120 to 130 ಆರ್ಟಿಕಲ್ಸ್ಗಳು ನಿಮಗೆ ಸಿಗುತ್ತೆ. ಸೊ ಹೀಗಾಗಿ ಈ 130 ಆರ್ಟಿಕಲ್ಸ್ಗಳನ್ನು ಕರೆಕ್ಟಾಗಿ ಫಾಲೋ ಮಾಡಿ ಅದರಲ್ಲಿ ಡಿಸ್ಕಸ್ ಮಾಡಲಾಗುವಂಥ ಎಕ್ಸ್ಟ್ರಾ ಇನ್ಫಾರ್ಮೇಷನ್ಗಳನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಇದರಿಂದ ನಿಮಗೆ ಎಕ್ಸಾಮ್ಗೆ ರಿವೈಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಎಕ್ಸ್ಟ್ರಾ ಆರ್ಟಿಕಲ್ಸ್ಗಳನ್ನು ರಿವೈಸ್ ಮಾಡ್ತಾ ಹೋದರೆ ಅವು ಎಕ್ಸಾಕ್ಟಾಗಿ ನಿಮಗೆ ಮೆಮೊರಿಯಲ್ಲಿ ಇಟ್ಕೊಳ್ಳಲು ಸಾಕಷ್ಟು ಡಿಫಿಕಲ್ಟಿ ಆಗುತ್ತೆ. ಅದೇ ರೀತಿಯಾಗಿ ಈ ಒಂದು ಆರ್ಟಿಕಲ್ನಲ್ಲಿ ನಾವು ಕೇವಲ ಕಾಂಟೆಕ್ಸ್ಟನ್ನು ಅಥವಾ ಕ್ವಶನ್ ಆನ್ಸರನ್ನು ಡಿಸ್ಕಸ್ ಮಾಡೋಲ್ಲ, ಸಾಕಷ್ಟು ಕಾನ್ಸೆಪ್ಚುವಲ್ ಇನ್ಫಾರ್ಮೇಷನನ್ನು ಕೂಡ ಮತ್ತು ಈ ಕೋರ್ ಇನ್ಫಾರ್ಮೇಷನ್ಗೆ ಸಂಬಂಧಪಟ್ಟಂತಹ ಎಕ್ಸ್ಟ್ರಾ ಇನ್ಫಾರ್ಮೇಷನ್ಗಳನ್ನು ಕೂಡ ಡಿಸ್ಕಸ್ ಮಾಡ್ತೇವೆ. ಸ್ಟ್ಯಾಟಿಕ್ ಇನ್ಫಾರ್ಮೇಷನ್ ಆಗಿರ್ಬೋದು, ಹಿಸ್ಟ್ರಿಗೆ ಸಂಬಂಧಪಟ್ಟಂತಹ ಮತ್ತು ಅದು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಯಾವುದೇ ಒಂದು ಕಾನ್ಸೆಪ್ಟ್ ಆಗಿರ್ಬೋದು. ಸೊ ಈ ರೀತಿಯಾದಂಥ ಎಕ್ಸ್ಟ್ರಾ ಇನ್ಫಾರ್ಮೇಷನ್ಗಳನ್ನು ಡಿಸ್ಕಸ್ ಮಾಡೋದ್ರಿಂದ ನಿಮ್ಮ ನಾಲೆಜ್ ಕೂಡ ಇಂಪ್ರೂವ್ ಆಗುತ್ತೆ ಮತ್ತು ಎಕ್ಸಾಮ್ನಲ್ಲಿ ಈ ಕೋರ್ ಇನ್ಫಾರ್ಮೇಷನ್ಗೆ ಸಂಬಂಧಪಟ್ಟಂತಹ ಪೆರಿಫೆರಿ ಪ್ರಶ್ನೆಗಳನ್ನು ಕೂಡ ಕೇಳಿದರೆ ಆನ್ಸರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಪಾಯಿಂಟ್ಸ್ಗಳನ್ನು ಕರೆಕ್ಟಾಗಿ ನೋಟ್ ಮಾಡಿ ಅಥವಾ ರಿವೈಸ್ ಮಾಡ್ಕೊತಾ ಇರಿ. ಮತ್ತೊಮ್ಮೆ ವಿಡಿಯೋವನ್ನು ಹೆಚ್ಚು ಸ್ಪೀಡ್ನಲ್ಲಿ ನೋಡ್ತಾ ಇರಿ, ಇದರಿಂದ ನಿಮಗೆ ರಿವಿಷನ್ ಕೂಡ ಆಗುತ್ತೆ. ಸೊ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಡಿಸ್ಕಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಡೈಲಿ ನ್ಯೂಸ್ ಪೇಪರನ್ನು ಫಾಲೋ ಮಾಡಿ ಮತ್ತು ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ
ಆರ್ಟಿಕಲ್ಸ್ಗಳನ್ನು ಫಾಲೋ ಮಾಡ್ತಾ ಹೋಗಿ. ಸೊ ಇದರಿಂದ ನಿಮ್ಮ ಕರೆಂಟ್ ಅಫೇರ್ಸ್ ಕಂಪ್ಲೀಟಾಗಿ ಕವರ್ ಆಗುತ್ತೆ. 100% ಕರೆಂಟ್ ಅಫೇರ್ಸ್ ಮೇಲೆ ಫೋಕಸ್ ಮಾಡಬೇಡಿ. ನಿಮ್ಮ ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ಮತ್ತು ನಿಮ್ಮ ಬೇಸಿಕ್ ಸಬ್ಜೆಕ್ಟ್ಸ್ಗಳೇನಿರ್ತಾರೆ ಅವುಗಳನ್ನು ರಿವೈಸ್ ಮಾಡ್ತಾ ಹೋಗಿ. ಸೊ ಇದರಿಂದ ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ನ್ಯೂಸ್ ಪೇಪರ್ ಪ್ಲಸ್ ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ಗಳು ಸಫಿಷಿಯೆಂಟ್ ಆಗಿರುತ್ತೆ. ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂತ ಹೋಗುವ ಅವಶ್ಯಕತೆ, ಸ್ಟಡಿ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ನೀವು ಈ ಸಬ್ಜೆಕ್ಟ್ಸ್ಗಳನ್ನು ಕೂಡ ಸ್ಟಡಿ ಮಾಡುವಂಥ ಅವಶ್ಯಕತೆ ಇರೋದ್ರಿಂದ ಕರೆಂಟ್ ಅಫೇರ್ಸ್ ಮೇಲೆ ಎಷ್ಟು ಟೈಮ್ ಕೊಡಬೇಕು ಅಷ್ಟೇ ಟೈಮ್ ಕೊಡಿ. ಹೆಚ್ಚಾದಂತಹ ಇನ್ಫಾರ್ಮೇಷನ್ಗಳನ್ನು ಹುಡುಕ್ತಾ ಅಥವಾ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗಬೇಡಿ. ನ್ಯೂಸ್ ಪೇಪರ್ ಪ್ಲಸ್ ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ವಿಡಿಯೋವನ್ನು ಫಾಲೋ ಮಾಡ್ತಾ ಹೋಗಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಅದನ್ನು ಸಾಲ್ವ್ ಮಾಡ್ತೇನೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಆನ್ ಆಸಮ್ ಡೇ.